ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಮಶ್ರೂಮ್ ಬಿರಿಯಾನಿಯನ್ನು ಮಾಡಿ ತೋರಿಸ್ತಾ ಇದ್ವಿ. ಮನೆಯಲ್ಲೇ ಈಸಿಯಾಗಿ ಮಕ್ಕಳಿಗೆ ಇಷ್ಟವಾದ ಒಂದು ರೆಸಿಪಿ ಮಶ್ರೂಮ್ ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಬೇಕು. ಅದಕ್ಕೆ ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಳಿ. ಕುಕ್ಕರ್ ಕಾದಿದೆ. ಇದರಲ್ಲಿ ಒಂದು 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ 1 ಇಂಚಷ್ಟು 4 ಲವಂಗ, ಮರಾಠಿ ಮೊಗ್ಗು 2, 4 ರಿಂದ 5 ಏಲಕ್ಕಿ, ಕಲ್ಲುವ, 1/4 ಟೀ ಸ್ಪೂನಷ್ಟು ಸೋಂಪು, 1 ರಿಂದ 1 ಇದು ಹಾಕ್ಕೊತಾ ಇರಿ. ಶುಂಠಿ ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಒಂದು 8 ರಿಂದ 10, ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಬೇಕು. ಒಂದು ಹಿಡಿಯಷ್ಟು ಪುದೀನ, ಈಗ ಹುರಿದಿರೋದು ಸಾಕು. ಇದನ್ನು ನಾವು ಪೇಸ್ಟ್ ಮಾಡ್ಕೊಂಡ್ಬಂದ್ಬಿಡೋಣ. ಅದೇ ಕುಕ್ಕರಲ್ಲಿ ಸ್ವಲ್ಪ ಮತ್ತೆ ಎಣ್ಣೆ ಸೇರಿಸ್ಕೊಳ್ಳಿ. ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಕಾಳು ಮೆಣಸು ಒಂದು 10, ಮೀಡಿಯಮ್ ಸೈಜ್ 2 ಈರುಳ್ಳಿ, ಎಲೆ ಹಾಕಿದ್ದೀವಿ. ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಕ್ರಷ್ ಮಾಡ್ಕೊಳ್ಳಿ. ಇದನ್ನು ಈಗ ಮಶ್ರೂಮ್ ಹಾಕ್ತಾ ಇದ್ದೀನಿ. ಇದು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು. ಇದನ್ನು ಬಿಸಿ ನೀರಲ್ಲಿ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಅಷ್ಟು ನೆನೆಯಕ್ಕೆ ಬಿಟ್ಟಿದ್ದೀನಿ. ಅದನ್ನು ತೆಗೆದು ಈಗ ಕ್ಲೀನ್ ಮಾಡಿ ಈಗ ಇದರಲ್ಲಿ ಹಾಕಿದ್ದೀನಿ. ಇದು ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಅಷ್ಟಾದರೂ ಫ್ರೈ ಮಾಡ್ಕೊಳ್ಳಿ. ಈಗ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ನಿಮಿಷ ಅಷ್ಟು ಹಂಗೆ ಕಲಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಮೊದಲೇ ಗರಂ ಮಸಾಲನೂ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ವಿ. ಅದರಿಂದ ಸ್ವಲ್ಪನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೆವಿ ಆದರೆ ಚೆನ್ನಾಗಿರೋದಿಲ್ಲ, ತುಂಬ ಗಾಢ ಆಗೋಗ್ಬಿಡುತ್ತೆ ಮಸಾಲೆ. ರುಬ್ಬಿದ ಮಸಾಲೆಯನ್ನು ಹಾಕ್ಕೊಬೇಕು. ನೋಡಿ ಮಸಾಲೆ ಎಲ್ಲ ಯಾವ ರೀತಿ ಇದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಸ್ವಲ್ಪ 1 ನಿಮಿಷ ಅಷ್ಟು
ಮಸಾಲೆಯನ್ನು ಎಣ್ಣೆಯಲ್ಲೇ ಬಾಡಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿ ನೋಡಿ. ಗ್ರೇವಿ ಥರ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊತಾ ಬರ್ತಾ ಇದೆ. ಈ ಸಮಯದಲ್ಲಿ ಒಂದು 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊಬೇಕು. ಇದಕ್ಕೆ ಮೊಸರು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇದಕ್ಕೆ ಬೇರೆ ಪಲಾವ್ಗೆ ಬಿರಿಯಾನಿಗೆ ನೀವು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದಕ್ಕೆ ಈ ಮಶ್ರೂಮ್ ಬಿರಿಯಾನಿಗೆ ನೀವು ಮೊಸರು ಹಾಕ್ಕೊಳ್ಳೇಬೇಕು. ಈಗ ನೀರು ಹಾಕ್ತಾಯಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡೋದ್ರಿಂದ 4 ಲೋಟ ನೀರು ಹಾಕಬೇಕು. ಆದರೆ ಇಲ್ಲಿ 3 ನೀರು ಹಾಕಬೇಕು, ಯಾಕಂದರೆ ಮಶ್ರೂಮು ನೀರು ಬಿಡುತ್ತೆ. ಒಂದು 1/4 ಕಪ್ಪಷ್ಟು ಕಮ್ಮಿ ಮಾಡಿ ನೀರನ್ನು ಹಾಕಿ ನೀರು ಕುದೀಲಿ. ನೀರು ಕುದ್ದ ನಂತರ ಅಕ್ಕಿಯನ್ನು ಹಾಕೋಣ. ನೀರು ಕುದೀತಾ ಇದೆ, ಅಕ್ಕಿ ಹಾಕೋಣ. ಎರಡು ವಿಸಿಲ್ ಬಂದರೆ ಸಾಕು. ಅಕ್ಕಿ ಹಾಕಿ ಕಲಸಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಈಗ ಹಾಕ್ಕೊಂಬಿಡಿ. ಈಗ ನನಗೆ ಉಪ್ಪು ಕಡಿಮೆ ಇದೆ, ಹಾಕ್ತಾಯಿದ್ದೀನಿ. ತುಂಬ ಜೋರಾಗೆಲ್ಲ ಕಲಿಸ್ಬೇಡಿ, ಮೆತ್ತಿಗೆ, ಇಲ್ಲಾಂದರೆ ಅಕ್ಕಿ ನುಚ್ಚಾಗೋಗ್ಬಿಡುತ್ತೆ. ವಿಸಿಲನ್ನು ಹಾಕ್ತಾಯಿದ್ದೀನಿ. 2 ಪ್ರೆಷರ್ ಬಂದ ನಂತರ ಆಫ್ ಮಾಡಿಬಿಡಿ ಸ್ಟವ್ನ. 2 ವಿಸಿಲ್ ಬಂದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ. ಈಗ ಪ್ರೆಷರ್ ಹೋಗಿದೆ. ನೋಡಿ ಯಾವ ರೀತಿ ಬಂದಿದೆ. ನೋಡಿ ಅನ್ನ ಹೆಂಗೆ ಉದುರುದ್ರಾಗಿದೆ ನೋಡಿ, ಈ ರೀತಿ ಇರಬೇಕು. ಎಲ್ಲ ಮಿಕ್ಸ್ ಮಾಡಿ ಕಲಸಿ ಈ ರೆಸಿಪಿಯನ್ನು ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.